ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ಸ್ನೇಹಿತರೆ, ಸೌಜನ್ಯ ಹೋರಾಟಗಾರರು ಎಲ್ಲರೂ ಎಚ್ಚರಿಕೆಯಿಂದಿರಿ. ಹನಿ ಟ್ರ್ಯಾಪ್ ಆಗುವ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಯಾಕಂದರೆ ಈ ಸೌಜನ್ಯ ಹೋರಾಟ ಅನ್ನೋದು ಒಂದು ಭಯಂಕರ ಹೋರಾಟ ಆಗಿದೆ. ಸಾಮಾನ್ಯರು ಒಂದು ಕಡೆ, ಅಧಿಕಾರಿಶಾಹಿಗಳು ಇನ್ನೊಂದು ಕಡೆ. ಸಾಮಾನ್ಯರನ್ನು ತುಳಿಲಿಕ್ಕೆ ಯಾವೆಲ್ಲ ಪ್ಲ್ಯಾನ್ಗಳು, ಯಾವೆಲ್ಲ ತೊಂದರೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಂದರೆ ಅದು ಸಾಧ್ಯನೇ ಇಲ್ಲ. ಅದು ಭಾಳ ಕಷ್ಟವಾದ ಸಂದರ್ಭ. ಹಾಗಾಗಿ ನೀವೆಲ್ಲರೂ ಎಚ್ಚೆತ್ತುಕೊಳ್ಳಿ. ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ಸಹ, ಅವರ ಮೇಲೂ ಸಹ ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸಗಳು ಸಾಕಷ್ಟು ನಡೆದವು. ಆದರೆ ಅವರು ಯಾವುದಕ್ಕೂ ಸಿಲುಕಲಿಲ್ಲ. ನಮ್ಮದೇ ಇಂಟರ್ವ್ಯೂವಲ್ಲಿ ಹಲವಾರು ಸಾರಿ ಹೇಳಿದ್ದಾರೆ. ಈಗ ಏನು ಪತ್ರಕರ್ತರಿದ್ದಾರೆ, ಒಬ್ಬೊಬ್ಬರನ್ನೇ ಹುಡುಕಿ ಬೇರೆ ಬೇರೆ ಎಲಿಗೇಷನ್ನ ಮಧ್ಯೆ ಸಿಕ್ಸಿ ಹಾಕುವಂಥದ್ದು. ಸುದ್ದಿ ಮಾಡಬಾರ್ದು, ಸುದ್ದಿಗಳು ಪ್ರಸಾರ ಆಗಬಾರ್ದು. ಯಾರಾದರೂ ವಿರೋಧವಾದ ಧ್ವನಿ ಎತ್ತಿದರೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು, ಅವರ ತಲೆಗೆಡಿಸಿ, ಅವರಿಗೊಂದಿಷ್ಟು ಬಾಕಿ ಬೇಡದಿದ್ದೆಲ್ಲ ಹೇಳಿಕೊಟ್ಟು, ಅಯ್ಯೋ ಹಾಗೆ ಹೀಗೆ ಅಂತೆಲ್ಲ ಮಾಡಿ ಅವರನ್ನು ಚೂ ಬಿಡುವಂಥದ್ದು ಆಗ್ತಾಯಿದೆ. ಇದು ಸಹಜವಾಗಿ ಎಲ್ಲ ಕಡೆಯಲ್ಲೂ ಆಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಯಾರೂ ಸಹ ಇದಕ್ಕೆ ಭಯ ಪಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದೊಂದು ಪ್ರಕೃತಿ. ಈ ಪ್ರಕೃತಿಯ ನಾವು ಭಾಗಗಳು. ಇಲ್ಲಿ ಯಾವುದೋ ವ್ಯಕ್ತಿ ಬಂದು ನಿನ್ನನ್ನು ಹಾಗೆ ಮಾಡ್ತೀನಿ, ನಿನ್ನ ಹೀಗೆ ಮಾಡ್ತೀನಿ, ನಿನ್ನ ಬದುಕನ್ನೇ ನಾಶ ಮಾಡ್ತೀನಿ, ನಿನ್ನನ್ನು ಸುಸೈಡ್ ಮಾಡ್ಕೊಳ್ಳೋಗಿ ಮಾಡ್ತೀನಿ, ನಿನ್ನ ಮಾನ ಮರ್ಯಾದೆ ಪೂರ ಹರಾಜಾಗ್ತೀನಿ ಅಂತ ಹೇಳಿದ್ರೆ ಅದು ಖಂಡಿತವಾಗಲೂ ಸಾಧ್ಯ ಇಲ್ಲ ಸ್ನೇಹಿತರೆ. ನಮ್ಮ ಮಾನ, ನಮ್ಮ ಪ್ರಾಣ ಇರೋದು ನಮ್ಮಲ್ಲಿ. ನಮಗೆ ಈ ಪ್ರಕೃತಿ ಕೊಟ್ಟಂಥ ಕೊಡುಗೆ. ಯಾವುದೋ ಒಬ್ಬ ರಿಮೋಟ್ ಕಂಟ್ರೋಲ್ ಥರ ನಮ್ಮನ್ನು ಆಟ ಆಡ್ಸೋಕ್ಕಾಗಲ್ಲ. ಯಾರೋ ಒಬ್ಬ ಬಂದು ರಿಮೋಟ್ ಕಂಟ್ರೋಲ್ ಥರ ನಮ್ಮನ್ನು ಆಟ ಆಡ್ಸೋಕ್ಕಾಗಲ್ಲ ಸ್ನೇಹಿತರೆ, ಖಂಡಿತವಾಗಿಯೂ ಆಗಲ್ಲ. ಹಾಗಾಗಿ ನಾವು ಯಾವತ್ತೂ ಸ್ಥಿತಪ್ರಜ್ಞರಾಗಿರಬೇಕು. ಯಾರಾದರೂ ನಮ್ಮ ಮೇಲೆ ಎಲಿಗೇಷನ್ ಮಾಡ್ತಾಯಿದ್ದರೆ ತಮಾಷೆಯಾಗಿ ನೋಡಬೇಕು. ಅರೆ ಇವರಿಗೆ ಏನಾಗಿದೆ ಅಪ್ಪ, ದೇವರು ಇವ್ರಿಗೆ ಒಳ್ಳೆಯದನ್ನು ಮಾಡಲಿ, ಇವರ ತಲೆಯಲ್ಲಿರುವ ಒಂದು ಏನು ಸಮಸ್ಯೆ ಇದೆ ಅದೆಲ್ಲ ಬಗೆಹರಿಲಿ, ಏನೆಲ್ಲ ಮಾನಸಿಕವಾದ ಮನಸ್ಥಿತಿ ಬರ್ತದಲ್ಲ ಅದೆಲ್ಲ ಶುದ್ಧವಾಗಲಿ ಅಂತ ಪ್ರಕೃತಿಯನ್ನು ಬೇಡ್ಕೊಳ್ಬೇಕು ಅಷ್ಟೇ. ಮತ್ತೇನು ಮಾಡೋಕ್ಕಾಗಲ್ಲ. ಇಲ್ಲದಿದ್ದರೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು. ಕಾನೂನಿನ ಕ್ರಮ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಬೇಡ. ಕಾದು ನೋಡುವ ಅನ್ನೋದು ಚಿತೆಯ ಸಮಾನ. ಚಿಂತೆ ನಮ್ಮನ್ನು ಸುಟ್ಟು ಬಿಡುತ್ತೆ. ಹಾಗಾಗಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಯಾರೋ ಚಿಂತೆ ಮಾಡ್ಕೊತಾರೆ ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಕನಿಕರ ತೋರಿಸಿ. ನಿಮ್ಮ ಬಗ್ಗೆ ಪದೇ ಪದೇ ನಿಮ್ಮ ಹೆಸರನ್ನು ತಗೊಳ್ತಾ ಇದ್ದಾರೆ ಅಂದರೆ ಅವರಿಗೆ ಬ್ರ್ಯಾಂಡ್ ಇಲ್ಲ, ಅವರಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ. ಹಾಗಾಗಿ ನಿಮ್ಮ ಹೆಸರನ್ನು ಬಳಸಿ ಮುನ್ನೆಲೆಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಪಾಪ ನಿಮ್ಮ ಹೆಸರನ್ನು ಹೇಳಿ ಸ್ವಲ್ಪ ಅವರೇನಾದರೂ ಬದುಕೊಳ್ಳಿ, ಆಯಿತಾ? ಏನಾದರೂ ಅವರಿಗೆ ಒಳ್ಳೆಯದಾಗೋದಾದ್ರೂ ಆಗಲಿ. ಯಾಕಂದರೆ ಇನ್ನೊಬ್ಬರ ಬಗ್ಗೆ ಕರುಣೆ ಪ್ರೀತಿ ಇರಬೇಕು. ಆದರೆ ನಿಮ್ಗೆ ಯಾರಾದರೂ ಭಯಪಡ್ಸೋಕ್ಕೆ ಬರ್ತಾ ಇದ್ದಾರಂದರೆ ಖಂಡಿತವಾಗಿ ಅದಕ್ಕೆ ಭಯ ಪಟ್ಕೊಳ್ಳೋಕೆ ಹೋಗಬೇಡಿ. ಭಯ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನೇ ಕೊಲ್ತದೆ. ಭಯ ಎನ್ನುವುದು ನಮ್ಮ ಅಸ್ತಿತ್ವವನ್ನೇ ಹಾಳು ಮಾಡ್ತದೆ. ಯಾವತ್ತೂ ಸಹ ನಾವು ಯಾವುದಕ್ಕೂ ಭಯ ಪಡ್ಕೊಳ್ಬೇಕಾದ ಅಗತ್ಯವೇ ಇಲ್ಲ. ಮನುಷ್ಯನಿಗೆ ಇರಬೇಕು ಒಂದು ಸಾವಿನ ಭಯ. ಸಾವು ಭಗವಂತ ಅಥವಾ ಪ್ರಕೃತಿ ಕೊಡುವಂಥದ್ದು. ಭಗವಂತನ ನಂಬುವವರಿಗೆ ಭಗವಂತ ಕೊಡ್ತಾನೆ, ಪ್ರಕೃತಿಯನ್ನು ನಂಬುವವರಿಗೆ ಪ್ರಕೃತಿ ಕೊಡ್ತದೆ. ಯಾವುದೋ ಹುಳುಮಾನವರು ನಿಮ್ಮ ಆಯುಷ್ಯವನ್ನು ಬರೆದಿರೋದಿಲ್ಲ. ಹಾಗಾಗಿ ನೀವು ಸಾಯೋ ಸಂದರ್ಭ ಬಂದರೆ ಅದನ್ನು ಯಾರಿಗೂ ತಡೆಯೋಕ್ಕೂ ಆಗಲ್ಲ. ಹಾಗಾಗಿ ತಾವುಗಳು ಯಾವುದೇ ಭಯಕ್ಕೆ ಭಯಪಡಬೇಕಾದ ಅಗತ್ಯ ಇಲ್ಲ. ಭಯ ಅನ್ನೋದು ನಮ್ಮನ್ನು ಕುಗ್ಗಿಸುತ್ತೆ. ಶತ್ರುಗಳಂದರೆ ನೀವೇನಾದರೂ ಅವರಿಗೆ ಮಾಡಿರಬೇಕು ಅಥವಾ ಸಮಸ್ಯೆ ಮಾಡಿರಬೇಕು. ಸತ್ಯವನ್ನು ಹೇಳುವಾಗ ಶತ್ರುಗಳಾದರೆ ಅದಕ್ಕೆ ಚಿಂತೆ ಮಾಡಬೇಕಾಗತ್ತಿಲ್ಲ. ಶತ್ರುಗಳಲ್ಲ ಅವರು, ಆಯಿತಾ? ಅವನು ಶತ್ರುಗಳಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಆಯಿತಾ? ಸತ್ಯವನ್ನು ಹೇಳೋದು ಯಾವತ್ತು ನಿಲ್ಲಿಸ್ತಾನೆ ಒಬ್ಬ ಮನುಷ್ಯ, ಅವನು ಆ ದಿವಸ ಸತ್ಯ ಹೋದ. ಸತ್ಯವನ್ನು ಹೇಳೋದನ್ನು ನಿಲ್ಲಿಸಿದವನು ಅವನು ಸತ್ತ ಅಂತ ಲೆಕ್ಕ. ಬಿಟ್ಟರೆ ಅವನ ಆತ್ಮವನ್ನೇ ಕೊಂದ್ಕೊಂಡಿದ್ದಾನೆ, ಅವನ ಆತ್ಮವನ್ನೇ ಮಾರ್ಕೊಂಡಿದ್ದಾನೆ ಅಂತ ಲೆಕ್ಕ. ಹಾಗಾಗಿ ಇನ್ನೇನೋ ಕಾರಣಕ್ಕೆ, ಇನ್ಯಾವುದೋ ವಿಚಾರಕ್ಕೆ ನಿಮ್ಮನ್ನು ಕೇಸು, ಆ ಪ್ರಕರಣ ಹಾಕ್ತೀನಿ, ಈ ಪ್ರಕರಣ ಹಾಕ್ತೀನಿ, ಸುಳ್ಳು ಭಯಪಡಿಸಿ, ಖಂಡಿತ ಅದಕ್ಕೆ ಪ್ರಕರಣ ಹಾಕಲಿ. ಈ ಹೋರಾಟದಲ್ಲಿದ್ದಾಗ ಅದೆಲ್ಲ ಸರ್ವೇ ಸಾಮಾನ್ಯ.
ನಮ್ಮ ದೇಶದಲ್ಲಿ ಸಂವಿಧಾನಬದ್ಧವಾದ ನ್ಯಾಯಾಲಯಗಳಿವೆ. ಈವಾಗಲೂ ನಾವು ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡು ಬದುಕ್ತಾ ಇರುವಂಥವ್ರು. ಎಲ್ಲದಕ್ಕೂ ಸಾಕ್ಷ್ಯಾಧಾರಗಳು ಬೇಕು. ಏನೇ ಸುಳ್ಳು ಎಲಿಗೇಷನ್ ಮಾಡಿ ಆ ಕ್ಷಣಕ್ಕೆ ಭಯಪಡಿಸುವಂಥ ವ್ಯಕ್ತಿಗಳು ನಾವಲ್ಲ, ಭಯಪಡಿಸಿದ ಕೂಡಲೇ ಭಯಪಡುವಂಥ ವ್ಯಕ್ತಿಗಳು ನಾವಲ್ಲ ಅಲ್ವಾ. ಯಾಕಂದರೆ ನಮಗೆ ಈಗ ಅನುಭವವೂ ಇದೆ, ವಯಸ್ಸು ಆಗಿದೆ, ಜೀವನದ ಎಲ್ಲ ಥರದ ಅನುಭವ ನಮ್ಮಲ್ಲಿದೆ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಈಗ ಎಷ್ಟೋ ಜನ ಹೋರಾಟಗಾರರು ಹೋರಾಟ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಥರದವ್ರು ಹೋರಾಟ ಮಾಡ್ತಾಯಿದ್ದಾರೆ. ಯಾರೋ ನಮಗೆ ಸಪೋರ್ಟ್ ಮಾಡ್ತಾರೆ, ಯಾರೋ ನಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ, ಯಾರೋ ನಮಗೆ ಬೆನ್ನೆಲುಬಾಗಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಯಾರೂ ಹೋರಾಟಕ್ಕೆ ಬಂದವರಲ್ಲ. ಹೋರಾಟ ನಾವು ಸ್ವಯಂ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದವರು. ಈ ಹೋರಾಟದಲ್ಲಿ ಎಷ್ಟೋ ಜನ, ಸಾಕಷ್ಟು ಜನ ಪರಿಚಯ ಆಗಿದ್ದಾರೆ. ಅವರೆಲ್ಲರ ಮೇಲೆ ಪ್ರೀತಿ ಇದೆ, ಯಾವಾಗಲೂ ಪ್ರೀತಿ ಇರ್ತದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಂತೂ ಸಾಕಷ್ಟು ವರ್ಷಗಳಿಂದ ಅದನ್ನು ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಅವರ ಹೋರಾಟಕ್ಕೆ ನಾವು ಯಾವತ್ತೂ ಆ ಹೋರಾಟದ ಕಿಚ್ಚಿಗೆ, ಅವರು ಪಟ್ಟ ಕಷ್ಟಕ್ಕೆ, ಅವರು ಪಟ್ಟ ಸಂಘರ್ಷಕ್ಕೆ, ಅವರ ಮೇಲೆ ಹಾಕಿದಂಥ ಗಡೀಪಾರು ಇರ್ಬೋದು. ಮೂರು ಬಾರಿ ಪುತ್ತೂರಿನ ಸ್ಟೆಲ್ಲಾ ವರ್ಗೀಸ್ AC ಅವರು ಮೂರು ಬಾರಿ ಗಡೀಪಾರು ಮಾಡ್ತಾರೆ. ಈಗಂತೂ ಹೈಕೋರ್ಟ್ನಲ್ಲಿ ಸ್ಟೇ ಕೊಟ್ಟಿದೆ. ಇಂಥದ್ದೆಲ್ಲ ನಡೀತದೆ ಸ್ನೇಹಿತರೆ. ಅಂಥ ಒಂದು ಕೆಚ್ಚೆದೆಯ ಬಂಟ ನಂತರ ನಿಂತ ಅವರು ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿಯವರು. ಅವರಿಗೆಲ್ಲ ಏನೇನೆಲ್ಲ ಹೇಳಿದರು, ಅವ್ರ ಮೇಲೆ ಎಲಿಗೇಷನ್ ಮಾಡಿದರು, ಏನೆಲ್ಲ ಮಾಡಿದರು. ಆದರೆ ಅವರೆಲ್ಲೂ ಸಹ ಕುಗ್ಗಲಿಲ್ಲ, ಅಂಜಲಿಲ್ಲ. ಹಾಗೆ ನಮ್ಮ ಸೋಮನಾಥ್ ನಾಯಕರನ್ನು ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ನೆನೀಲೇಬೇಕು ಸ್ನೇಹಿತರೆ. ಯಾಕಂದರೆ ಅವರು ಯಾರು ಮಾಡಲಿಕ್ಕಾಗದಂಥ ಸಾಧನೆಯನ್ನು ಮಾಡಿದ್ದಾರೆ. ಒಂದು ಅಸಾಮಾನ್ಯ ವ್ಯಕ್ತಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಯಾಕಂದರೆ ಶತ್ರುಗಳನ್ನು ಯಾವತ್ತೂ ಚಿಕ್ಕದಾಗಿ ಅಥವಾ ಕಡೆಗಣಿಸಿ ಕಾಣುವಂಥದ್ದು ಅದು ನಮ್ಮ ಮೂರ್ಖತನ. ನಮ್ಮ ಶತ್ರುಗಳು ಯಾರು ಅಂತ ಫಸ್ಟು ನಿರ್ಧರಿಸ್ಕೊಳ್ಬೇಕು. ನಾವಂತೂ ಅವ್ರನ್ನ ಯಾರನ್ನೂ, ಈ ಜಗತ್ತಿನಲ್ಲಿ ಯಾರೂ ನಮಗೆ ಶತ್ರುಗಳಲ್ಲ. ನಾವು ಸತ್ಯವನ್ನು ಹೇಳುವಾಗ ಶತ್ರುಗಳು ಹುಟ್ಕೊಳ್ತಾರೆ. ಆದರೆ ಸೋಮನಾಥ್ ನಾಗರಿಕ ಸೇವಾ ಟ್ರಸ್ಟು ಅವರು ಇಂಥ ಇಳಿ ವಯಸ್ಸಿನಲ್ಲೂ ಅವರ ಸಾಮರ್ಥ್ಯವನ್ನು ಮೆಚ್ಚಬೇಕಾಗತ್ತೆ ಸ್ನೇಹಿತ. ಅಂಥವ್ರನ್ನೆಲ್ಲ ನೋಡ್ಕೊಂಡು ಬೆಳೀತಾ ಇದ್ದೀವಿ ನಾವು. ಮಹೇಶ್ ಶೆಟ್ಟಿ ತಿಮರೋಡಿ ಅಂಥವ್ರನ್ನ, ಸೋಮನಾಥ್ ನಾಯಕರಂಥವ್ರನ್ನ, ಮತ್ತು ಹಲವಾರು ಇನ್ನೂ ಈ ಕ್ಷಣದಲ್ಲಿ ಹೆಸರುಗಳು ನೆನಪಾಗ್ತಾ ಇಲ್ಲ. ಒಡನಾಡಿ ಸ್ಟ್ಯಾನ್ಲಿ ಅಂಥವ್ರನ್ನ, ಗಿರೀಶ್ ಮಟ್ಟಣ್ಣವರಂಥವ್ರನ್ನ, ತುಂಬ ಜನ ಹೇಳಬೇಕಾದ್ರೆ ಸಾಕಷ್ಟು ಜನರಂಥವ್ರನ್ನ ನಾವು ಇಲ್ಲಿ ಒಂದು ಆದರ್ಶವಾಗಿ ನೋಡ್ತಾ ಇದ್ದೀವಿ. ಯಾಕೆಂದರೆ ಅವರುಗಳು ಸಹ ಸಾಕಷ್ಟು ಹೆಸರುಗಳನ್ನು ಕೆಟ್ಟದಾಗಿ ಅವರ ಬಗ್ಗೆ ಬಿಂಬಿಸಿದರು. ಯಾಕೆ ಬಿಂಬಿಸ್ತಾ ಇದ್ದಾರೆ? ಒಂದನ್ನು ತಿಳ್ಕೋಬೇಕು. ಯಾಕೆ ಬಿಂಬಿಸ್ತಾ ಇದ್ದಾರೆ? ಒಂದು ಹೆಣ್ಣು ಮಗಳ ಬಲಾತ್ಕಾರ ಆಗಿದೆ, ಕೊಲೆ ಆಗಿದೆ, ಒಂದು ಹರಿತಾ ಇರೋ ನೀರಿನಲ್ಲಿ ಅಷ್ಟು ಕ್ರೂರವಾಗಿ ಹತ್ಯೆ ಮಾಡಿ ಬಿಸಾಕಿ ಹೋಗಿದ್ದಾರೆ. ಅಂಥವರಿಗೋಸ್ಕರ ಧ್ವನಿ ಎತ್ತಿದ್ದು. ಅಂದರೆ ಈ ಅಪರಾಧಿಗಳೇ ಯಾರು, ಇದನ್ನು ಅಪರಾಧ ಮಾಡಿದವರು ಯಾರು ಅಂತ ಧ್ವನಿ ಎತ್ತಿದವರ ಅವರ ಜೀವನದ ಹೊಸ ಕಥೆಗಳು ಬರ್ತಾ ಇದೆ, ಅವರ ಸ್ಟೋರಿಗಳು ಬರ್ತಾ. ಹಂಗೆ ಅವರ ಬೇರೆ ಯಾವ ಹಿನ್ನೆಲೆಗಳು ಬೇಡ ಸ್ನೇಹಿತರೆ. ಒಂದು ಹೆಣ್ಣು ಮಗುವಿನ ಪರವಾಗಿ ಧ್ವನಿ ಎತ್ತುವುದು ತಪ್ಪ ಹೇಳಿ. ಅಂಥವರ ಬಗ್ಗೆ ಎಲ್ಲ ಎಲಿಗೇಷನ್ ಬಂದಾಗ ಅದನ್ನೆಲ್ಲ ದೊಡ್ಡದಾಗಿ ತೆಗೆದುಕೊಳ್ಬೇಕಾದ ಅಗತ್ಯ ಇಲ್ಲ. ಈ ಸೌಜನ್ಯ ಹೋರಾಟ ನಮ್ಮ ಕರಾವಳಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಒಂದು ಸಂಚಲನ. ಈ ದೆಹಲಿಯ ನಿರ್ಭಯ ಹತ್ಯಾಕಾಂಡದಕ್ಕಿಂತ ಇದೊಂದು ದೊಡ್ಡ ಪ್ರಕರಣ. ಯಾಕಂದರೆ ಅಲ್ಲಿ ನಿರ್ಭಯ ಹತ್ಯಾಕಾಂಡದಲ್ಲಿ ಇಷ್ಟು ದೊಡ್ಡವರ ಕೈವಾಡ ಇಲ್ಲದಿದ್ದರೂ ಇಲ್ಲಿ ದೊಡ್ಡವರ ಕೈವಾಡ ಇದೆ ಅಂತ ಪದೇ ಬರ್ತಾ ಇದೆ. ಅದು ಸಾಕ್ಷ್ಯಾಧಾರಗಳಿಂದಲೇ ಪ್ರೂವ್ ಆಗಬೇಕು. ಈಗ ಗಾಳಿ ಮಾತಲ್ಲಿ ಹೇಳಿದರೆ ಆಗೋದಿಲ್ಲ. ಆದರೆ ಪದೇ ಬರ್ತಾ ಇರೋದ್ರಿಂದ ಸರ್ಕಾರ ಏನು ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟ ಸೂಕ್ತ ತನಿಖೆಗಳನ್ನು ಯಾಕೆ ಮಾಡ್ತಾ ಇಲ್ಲ? ಅದನ್ನು ಬಿಟ್ಟುಕೊಂಡು ಸುದ್ದಿ ಮಾಡುವವರ ಮೇಲೆ ಟಾರ್ಗೆಟ್ ಮಾಡೋರಿಗೆ ಸಪೋರ್ಟ್ ಮಾಡೋದು. SP ಅವರಿಗೆ ಯಾರೋ ಫೋನ್ ಮಾಡಿದ್ರು ಅಂತ ಇಲ್ಲಿ SIಗೆ ಫೋನ್ ಮಾಡಿ ಇನ್ನೇನೋ ಹೇಳಿ ಅವರನ್ನು ಅಲ್ಲಿ ಡಲ್ ಮಾಡುವಂಥದ್ದು, ಇಂಥದ್ದೆಲ್ಲ ಆಗ್ತಾಯಿದೆ. ಹಾಗಾದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎತ್ತ ಹೋಗ್ತಾ ಇದೆ, ನಮ್ಮ ಇಲಾಖೆಗಳೆತ್ತ ಹೋಗ್ತಾ ಇದೆ, ಏನಾಗ್ತಾ ಇದೆ? ಹಾಗಾದರೆ ಘಟನೆ ನಡೆದಿದ್ದು ಸುಳ್ಳ? ಯಾವುದಾದ್ರೂ ಘಟನೆ ನಡೆದಿದ್ದು ಸುಳ್ಳ? ಖಂಡಿತವಾಗಿಯೂ ಈ ಒಂದು ಹೋರಾಟ ನಿಲ್ಲೋದಿಲ್ಲ. ಜನಮಾನಸದಲ್ಲಿ ಕುಳಿತಂಥ ಹೋರಾಟ ಇದು ನಿಲ್ಲಬೇಕಾದ್ರೆ ನ್ಯಾಯ ಬೇಕು, ಸತ್ಯ ಬೇಕು, ಇದಕ್ಕೆ ಯಾರು ಅಂತ ಬೇಕು. ಆದರೆ ಹೆಚ್ಚಿನ ಜನರ ಕೂಗು ಒಂದೇ ಆಗಿದೆ, ನ್ಯಾಯ ಬೇಕು ಆ ಹೆಣ್ಮಗಳಿಗೆ. ನಮ್ಮೆಲ್ಲರ ಕೂಗು ಸಹ ಅದೇ, ನ್ಯಾಯ ಬೇಕು. ನ್ಯಾಯಕ್ಕಾಗಿ ನಮ್ಮ ಮನೆ ಮಠ
ಅವನ್ನು ಕಳೆದುಕೊಂಡು ಬೀದಿಗೆ ಬಿದ್ದರೂ ನಾವು ಚಿಂತೆ ಮಾಡೋದಿಲ್ಲ ಅಂತ ಹೇಳ್ತಾ ಈ ಸುದ್ದಿಯನ್ನು ಸಾಕಷ್ಟು ಜನ ಸೌಜನ್ಯ ಹೋರಾಟಗಾರರಿಗೆ ಮುಡಿಸಿ ಯಾರೂ ಸಹ ಭಯಪಡಿಸ್ಕೋಬೇಡಿ. ಈ ಪರಿಚಿತರೋ ಅಪರಿಚಿತ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಿ, ಏನು ಚಿಂತೆ ಮಾಡೋಕೆ ಹೋಗ್ಬೇಡಿ, ಆರಾಮಾಗಿರಿ, ಖುಷಿಯಲ್ಲಿರಿ, ಚಿಂತೆ ಮಾಡದೆ ಖುಷಿಯಲ್ಲಿರಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಸುದ್ದಿಯನ್ನು ನೋಡಿದ್ದಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ಕಾರ.